ಇವತ್ತು ನಾವು ಚಿಕ್ಕಪೇಟೆ ಕ್ಷೇತ್ರ BTB ಏರಿಯಾಗೆ ಬಂದಿದ್ದೀವಿ. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದಾವ. ಪೇಸಮ್ಮ ಪೇಸು. ನಾವೆಲ್ಲ ಶುಗರ್ ಪೇಷಂಟ್, ನಮಗೆ ಟ್ರೀಟ್ಮೆಂಟ್ ಗೆ ಇಲ್ಲ ಕಾಸು. ಅಯ್ಯ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ನಿಮ್ಮ ಹತ್ರ ಮಾತಾಡಿದ್ರೆ ಆಮೇಲೆ ನಮ್ಗೆ ಹಿಂದ್ಗಡೆ ಬಂದು ಹೊಡಿತಾರೆ. ಯಾರು ನಿಮ್ಮಂತವ್ರೆ ಮಾಡೋದು. ಹೌದು, ನಿಮ್ಮಂತ ವಯಸ್ಸವ್ರೆ ಮಾಡೋದು. ನಮ್ಮಂತ ವಯಸ್ಸಿನವರು. ಹೌದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ಇವತ್ತು ನಾವು ಚಿಕ್ಕಪೇಟೆ ಕ್ಷೇತ್ರ BTB ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಸಮಸ್ಯೆ ಅಂತೂ ಕಣ್ಣಿಗೆ ಕಾಣ್ತಾ ಇದೆ. ಜನರು ಏನು ಹೇಳ್ತಾರೆ, ಚಿಕ್ಕಪೇಟೆ ಕ್ಷೇತ್ರನ ಇದು ಆಲ್ರೆಡಿ ನಾವು 3ನೇ ಸಲಿನೋ 4ನೇ ಸಲಿನೋ ಪ್ರತಿಯೊಂದು ಏರಿಯಾದಲ್ಲೂ ಸಮಸ್ಯೆಗಳನ್ನು ಹುಡುಕ್ತಾ ಹೋಗ್ತೀವಿ. ಸಮಸ್ಯೆಗಳು ಕಂಡು ಬಂದಲ್ಲಿ ಯಾವ ಕ್ಷೇತ್ರ ಮತ್ತೆ ರಿಪೀಟ್ ಆದರೂ ಕೂಡ ನಾವು ಬಿಡೋದಿಲ್ಲ. ಪ್ರತಿ ಸಲ ಹೋಗ್ತೀವಿ. ಅದು ಯಾವುದೇ ಪಕ್ಷ ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾರೇ ಆಗಿರಲಿ, ಸಮಸ್ಯೆಗಳನ್ನು ತೋರಿಸೋದು ನಮ್ಮ ಕರ್ತವ್ಯ. ಬನ್ನಿ ಜನರು ಏನು ಹೇಳ್ತಾರೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಏನು ಮಾತಾಡ್ತಾರೆ, ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಕಣಕ. ಕ್ಯಾರೆಟ್ 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 ಟಿವಿಲ ಬರಲ್ಲ. ಟಿವಿಲೆಲ್ಲ ಬರಲ್ಲ ಅವರು. ಅವ್ವ ಯಾರು ನೀವೇ ವ್ಯಾಪಾರ ಮಾಡೋದು? ಎಷ್ಟು ಕೆಜಿ ಆಲೂಗಡ್ಡೆ? 40 ರೂಪಾಯಿ. 40 ರೂಪಾಯಿ ಕೆಜಿ. ಯಾಕೆ ಇಷ್ಟೊಂದು ಜಾಸ್ತಿ ಆಗೋಯ್ತು ಹೇಳಿ. ಟೊಮೊಟೊ ಎಷ್ಟು ಕೆಜಿ? ಟೊಮೆಟೊ 4 kg 50. ಕ್ಯಾರೆಟ್ ಎಷ್ಟು ಕೆಜಿ? 40. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದಾವ. ಪೇಸಮ್ಮ ಪೇಸು. 2000 ಮಚ್ಚ. 2000 ಗೃಹಲಕ್ಷ್ಮಿ. ತರಕಾರಿ ಇವತ್ತು ಹಾಕಿದ್ವಿ 2000. ಗೃಹಲಕ್ಷ್ಮಿ ಬಂತವ. ಸಿದ್ದರಾಮಯ್ಯನ ಕಾಸು ಗೃಹಲಕ್ಷ್ಮಿ. ಆದ್ರೆ ನಮ್ಗೆ ಬರಲ್ಲಪ್ಪ. ಯಾಕಪ್ಪ? ಅದೇನೋ ಗೊತ್ತಿಲ್ಲ. ನಿಮ್ ರೇಷನ್ ಕಾರ್ಡ್ ಇಲ್ವಾ? ಇದೆ. ಕೂಪನ್ ಕಾರ್ಡ್ ಇದೆಯಾ? ಇದೆ. ಕಾಸು ಬರಲ್ಲ. ಅದೇನೋ ಗೊತ್ತಿಲ್ಲಪ್ಪ. ಅಕ್ಕಿ ಕಾರ್ಡು ಅಕ್ಕಿ ಬರುತ್ತಾ? ಅಕ್ಕಿನೇ ಕಡಿಮೆನೆ ಬರುತ್ತೆ. ಅಕ್ಕಿನೂ ಕಡಿಮೆ ಬರುತ್ತೆ. ವ್ಯಾಪಾರ ಜೋರ? ವ್ಯಾಪಾರ ಡಲ್ಲು. ವ್ಯಾಪಾರ ಡಲ್ಲ. ಎಷ್ಟು ಹಾಕಿದ್ರಿ ಬಂಡವಾಳ? 2000. 2000. ಎಲ್ಲ ವ್ಯಾಪಾರ ಆದ್ರೆ ಎಷ್ಟು ಸಿಗುತ್ತೆ? ನೋಡ್ಬೇಕು, ಲಾಸ್ಟ್ ಅಲ್ಲೇ ಕೇಳ್ಬೇಕು. ಯಾವ ವ್ಯಾಪಾರ ಆಗುತ್ತಾ ಹೋಗ್ಲಿ? ಹೆಂಗ ಆಗತ್ತೆ ಹಂಗೆ. ಹೆಂಗಾಗುತ್ತೋ ಹಂಗೆ. ಸರಿ ಬಿಡಿ. ಅಜ್ಜಿ ತೊಳೆದ್ರ ಪಾತ್ರೆಯ? ವಾ ತೊಳೆದ್ರಾ? ಇಲ್ಲ, ತೊಳೆಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಮತ್ತೆ ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಇದೆಲ್ಲ ಮಾತಾಡಿದ್ರೆ ಏನು ಬರ್ತದೆ, ಏನ್ ಕೊಡ್ತೀರಾ? ಏನು ಬರ್ತದೆ, ಏನು ಕೊಡಲ್ಲ. ಈಗ ಇಲ್ಲಿ ನಿಮ್ ಪ್ರಾಬ್ಲಮ್ ಇದೆಯಾ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ಏನಂತ ಹೇಳೋದು? MLA ಸಾಲ್ವ್ ಮಾಡ್ತಾರೆ. ಅದು ಅದೆಲ್ಲ ಹೇಳಿದ್ರೆ ನಿಮ್ಮ ಹತ್ರ ಮಾತಾಡಿದ್ರೆ ಆಮೇಲೆ ನಮ್ಗೆ ಹಿಂದ್ಗಡೆ ಬಂದು ಹೊಡಿತಾರೆ. ಗಲಾಟೆ ಮಾಡೋರು. ಯಾರ್ರಿ ಗಲಾಟೆ ಮಾಡೋರು? ಯಾರು ನಿಮ್ಮಂತವ್ರೆ ಮಾಡೋದು. ನಮ್ಮಂತವ್ರೆ ಮಾಡ್ತಾರೆ. ಹೌದು, ನಿಮ್ಮಂತ ವಯಸ್ಸವ್ರೆ ಮಾಡೋದು. ನಮ್ಮಂತ ವಯಸ್ಸಿನವ್ರು. ಹೌದು. ಅವ್ರ ಹತ್ರ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೀವು ಮಾತಾಡಿದ್ರೆ ಭಯ ಪಡಿಸ್ಬಿಡ್ತಾರೆ. ಹೌದು, ಎದುರಿಸ್ಬಿಡ್ತಾರೆ. ಪರವಾಗಿಲ್ಲ. ಹಂಗ್ ತಳಿದ್ರೆ ಬಿದ್ ಬಿಡ್ತೀವಿ. ಹಂಗ್ ತಳಿದ್ರೆ ಮುಟ್ಟಕ್ ಬರ್ತಾರ. ಅಯ್ಯೋ ದೇವ್ರೆ, ಸುಮ್ನೆ ಅಜ್ಜಿಗೆ ಬಿಡಲ್ಲ, ವಯಸ್ಸವ್ರಿಗೆ ಬಿಡಲ್ಲ. ಮಾಮ್ ಹಾಗೆ ಈಗ ಅಂತಾರಲ್ಲ, ಈಗ ಅಂತ ಅಂತವ್ರಿಗೆ ಒಳ್ಳೆಯವರು. ಹೌದಾ? ನಾವ್ ಇರೋರು ಕೇಳೋರು ಕೆಟ್ಟವ್ರು. ನಾವು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಕೆಟ್ಟವ್ರು. ಅವ್ವ ಅಪ್ಪ ಅನ್ಕೊಂಡ್ ಬಕೆಟ್ ಹಿಡಿದ್ರೆ ಒಳ್ಳೆಯವರು. ಆ ಬಕೆಟ್ ತುಂಬೇಕಲ್ಲ. ಬಕೆಟ್ ತುಂಬಬೇಕಲ್ಲ. ಅಜ್ಜಿ ಬಾರಿ ಚೆನ್ನಾಗಿ ಮಾತಾಡ್ತು. ಆಯ್ತು, ಪೆನ್ಷನ್ ದುಡ್ಡು ಬರ್ತೈತಾ? ಬರ್ತದಪ್ಪ. ಎಷ್ಟು? 1000 ಬರ್ತದೆ. 1000 ರೂಪಾಯಿ ಬರ್ತೈತೆ. 2000 ರೂಪಾಯಿ? 2000 ರೂಪಾಯಿ ಗೃಹಲಕ್ಷ್ಮಿ ಬರ್ತದೆ. ಪಕ್ಕ. ಅದರಿಂದನೇ ನಾವು ಜೀವನ ಮಾಡ್ತಾ ಇದ್ದೀನಿ. ನಾನು ಅದರಿಂದಲೇ ಜೀವನ ಮಾಡ್ತೀನಿ. ಅದರಿಂದನೇ ನಾನು ಜೀವನ ಮಾಡೋದು. ಹೌದಾ? ನಂದು ಇದೆ, ಮನೆ ಇದೆ. ಬರ್ತದೆ ನನಗೆ. ಅಕ್ಕಿನ ಡಿಪೋದಲ್ಲಿ ಅಕ್ಕಿ ಚೆನ್ನಾಗಿ ಕೊಡ್ತಾರ? ನನಗೆ ನಡ್ಕೊಂಡು ಹೋಗಕ್ಕಾಗಲ್ಲಪ್ಪ. ಯಾರು ತಗೊಂಡ್ಬರ್ತಾರೆ ಅಕ್ಕಿನ? ಅಕ್ಕಿ ಯಾರು ತಗೊಂಡ್ ಬರ್ತಾರೆ, ಯಾರು ತಗೊಂಡ್ ಬರಲ್ಲ. ನನಗೆ ನಡೆಯಕ್ಕಾಗಲ್ಲ. ಹೌದಾ? ಸರಿ. ಇವತ್ತು ನಾವು ಚಿಕ್ಕಪೇಟೆ ಕ್ಷೇತ್ರ BTB ಏರಿಯಾಗೆ ಬಂದಿದ್ದೀವಿ. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದಾವ. ಪೇಸಮ್ಮ ಪೇಸು. ನಾವೆಲ್ಲ ಶುಗರ್ ಪೇಷಂಟ್, ನಮಗೆ ಟ್ರೀಟ್ಮೆಂಟ್ ಗೆ ಇಲ್ಲ ಕಾಸು. ಅಯ್ಯ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ನಿಮ್ಮ ಹತ್ರ ಮಾತಾಡಿದ್ರೆ ಆಮೇಲೆ ನಮ್ಗೆ ಹಿಂದ್ಗಡೆ ಬಂದು ಹೊಡಿತಾರೆ. ಯಾರು ನಿಮ್ಮಂತವ್ರೆ ಮಾಡೋದು. ಹೌದು, ನಿಮ್ಮಂತ ವಯಸ್ಸವ್ರೆ ಮಾಡೋದು. ನಮ್ಮಂತ ವಯಸ್ಸಿನವರು. ಹೌದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ಇವತ್ತು ನಾವು ಚಿಕ್ಕಪೇಟೆ ಕ್ಷೇತ್ರ BTB ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಸಮಸ್ಯೆ ಅಂತೂ ಕಣ್ಣಿಗೆ ಕಾಣ್ತಾ ಇದೆ. ಜನರು ಏನು ಹೇಳ್ತಾರೆ, ಚಿಕ್ಕಪೇಟೆ ಕ್ಷೇತ್ರನ ಇದು ಆಲ್ರೆಡಿ ನಾವು 3ನೇ ಸಲಿನೋ 4ನೇ ಸಲಿನೋ
ಪ್ರತಿಯೊಂದು ಏರಿಯಾದಲ್ಲೂ ಸಮಸ್ಯೆಗಳನ್ನು ಹುಡುಕ್ತಾ ಹೋಗ್ತೀವಿ. ಸಮಸ್ಯೆಗಳು ಕಂಡು ಬಂದಲ್ಲಿ ಯಾವ ಕ್ಷೇತ್ರ ಮತ್ತೆ ರಿಪೀಟ್ ಆದರೂ ಕೂಡ ನಾವು ಬಿಡೋದಿಲ್ಲ. ಪ್ರತಿ ಸಲ ಹೋಗ್ತೀವಿ. ಅದು ಯಾವುದೇ ಪಕ್ಷ ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾರೇ ಆಗಿರಲಿ, ಸಮಸ್ಯೆಗಳನ್ನು ತೋರಿಸೋದು ನಮ್ಮ ಕರ್ತವ್ಯ. ಬನ್ನಿ ಜನರು ಏನು ಹೇಳ್ತಾರೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಏನು ಮಾತಾಡ್ತಾರೆ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಕಣಕ. ಕ್ಯಾರೆಟ್ 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 ಟಿವಿಲೇ ಬರಲ್ಲ. ಟಿವಿಲೆಲ್ಲ ಬರಲ್ಲ ಅವರು. ಅವ್ವ ಯಾರು ನೀವೇ ವ್ಯಾಪಾರ ಮಾಡೋದು? ಎಷ್ಟು ಕೆಜಿ ಆಲೂಗಡ್ಡೆ? 40 ರೂಪಾಯಿ. 40 ರೂಪಾಯಿ ಕೆಜಿ. ಯಾಕೆ ಇಷ್ಟೊಂದು ಜಾಸ್ತಿ ಆಗೋಯ್ತು ಹೇಳಿ? ಟೊಮೊಟೊ ಎಷ್ಟು ಕೆಜಿ? ಟೊಮೆಟೊ 4 kg 50. ಕ್ಯಾರೆಟ್ ಎಷ್ಟು ಕೆಜಿ? 40. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದಾವ? ಪೇಸಮ್ಮ ಪೇಸು 2000 ಮಚ್ಚ. ಯಾವುದು? 2000 ಗೃಹಲಕ್ಷ್ಮಿ. ತರಕಾರಿ ಇವತ್ತು ಹಾಕಿದ್ವಿ 2000. ಗೃಹಲಕ್ಷ್ಮಿ ಬಂತವ. ಸಿದ್ದರಾಮಯ್ಯನ ಕಾಸು ಗೃಹಲಕ್ಷ್ಮಿ. ಅದೇ ನಮ್ಗೆ ಬರಲ್ಲಪ್ಪ. ಯಾಕಪ್ಪ? ಅದೇನೋ ಗೊತ್ತಿಲ್ಲ. ನಿಮ್ ರೇಷನ್ ಕಾರ್ಡ್ ಇಲ್ವಾ? ಇದೆ. ಕೂಪನ್ ಕಾರ್ಡ್ ಇದೆಯಾ? ಇದೆ. ಕಾಸು ಬರಲ್ಲ? ಅದೇನೋ ಗೊತ್ತಿಲ್ಲಪ್ಪ ನಮ್ಗೆ. ಅಕ್ಕಿ ಕಾರ್ಡು? ಅಕ್ಕಿ ಬರುತ್ತಾ? ಅಕ್ಕಿನೇ ಕಡಿಮೆನೇ ಬರುತ್ತೆ. ಅಕ್ಕಿನೂ ಕಡಿಮೆ ಬರುತ್ತೆ. ವ್ಯಾಪಾರ ಜೋರ? ವ್ಯಾಪಾರ ಡಲ್ಲು. ವ್ಯಾಪಾರ ಡಲ್ಲ. ಎಷ್ಟು ಹಾಕಿದ್ರಿ ಬಂಡವಾಳ? 2000. 2000. ಎಲ್ಲ ವ್ಯಾಪಾರ ಆದ್ರೆ ಎಷ್ಟು ಸಿಗುತ್ತೆ? ನೋಡ್ಬೇಕು, ಲಾಸ್ಟಲ್ಲೇ ಕೇಳ್ಬೇಕು. ಯಾವ ವ್ಯಾಪಾರ ಆಗುತ್ತಾ ಹೋಗ್ಲಿ? ಹೆಂಗ ಆಗತ್ತೆ ಹಂಗೆ. ಹೆಂಗಾಗುತ್ತೋ ಹಂಗೆ. ಸರಿ ಬಿಡಿ. ಅಜಯ್ ತೊಳೆದ್ರ ಪಾತ್ರೆಯ? ವಾ ತೊಳೆದ್ರಾ? ಇಲ್ಲ ತೊಳೆಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಮತ್ತೆ ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಇದೆಲ್ಲ ಮಾತಾಡಿಸಿದ್ರೆ ಏನು ಬರ್ತದೆ, ಏನು ಕೊಡ್ತೀರಾ? ಏನು ಬರ್ತದೆ, ಏನು ಕೊಡಲ್ಲ. ಈಗ ಇಲ್ಲಿ ನಿಮ್ ಪ್ರಾಬ್ಲಮ್ ಇದೆಯಾ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ಏನಂತ ಹೇಳೋದು? MLA ಸಾಲ್ವ್ ಮಾಡ್ತಾರೆ. ಅದೆಲ್ಲ ಹೇಳಿದ್ರೆ ನಿಮ್ಮ ಹತ್ರ ಮಾತಾಡಿದ್ರೆ ಆಮೇಲೆ ನಮ್ಗೆ ಹಿಂದ್ಗಡೆ ಬಂದು ಹೊಡಿತಾರೆ. ಗಲಾಟೆ ಮಾಡೋರು. ಯಾರ್ರಿ ಗಲಾಟೆ ಮಾಡೋರು? ಯಾರು ನಿಮ್ಮಂತವ್ರೆ ಮಾಡೋದು. ನಮ್ಮಂತವ್ರೆ ಮಾಡ್ತಾರೆ. ಹೌದು, ನಿಮ್ಮಂತ ವಯಸ್ಸವ್ರೆ ಮಾಡೋದು. ನಮ್ಮಂತ ವಯಸ್ಸಿನವ್ರು. ಹೌದು. ಅವ್ರ ಹತ್ರ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೀವು ಮಾತಾಡಿದ್ರೆ ಭಯ ಪಡಿಸ್ಬಿಡ್ತಾರೆ. ಹೌದು. ಎದುರಿಸ್ಬಿಡ್ತಾರೆ. ಪರವಾಗಿಲ್ಲ. ಹಂಗ್ ತಳಿದ್ರೆ ಬಿದ್ ಬಿಡ್ತೀವಿ. ಹಂಗ್ ತಳಿದ್ರೆ ಮುಟ್ಟಕ್ ಬರ್ತಾರ. ಅಯ್ಯೋ ದೇವ್ರೆ, ಸುಮ್ನೆ ಅಜ್ಜಿಗೆ ಬಿಡಲ್ಲ, ವಯಸ್ಸವ್ರಿಗೆ ಬಿಡಲ್ಲ. ಮಾಮ್ ಹಾಗೆ ಈಗ ಅಂತಾರಲ್ಲ, ಈಗ ಅಂತ ಅಂತವ್ರಿಗೆ ಒಳ್ಳೆಯವರು. ಹೌದಾ? ನಾವ್ ಇರೋರು ಕೇಳೋರು ಕೆಟ್ಟವ್ರು. ನಾವು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಕೆಟ್ಟವ್ರು. ಅವ್ವ ಅಪ್ಪ ಅನ್ಕೊಂಡ್ ಬಕೆಟ್ ಹಿಡಿದ್ರೆ ಒಳ್ಳೆಯವರು. ಆ ಬಕೆಟ್ ತುಂಬಬೇಕಲ್ಲ. ಬಕೆಟ್ ತುಂಬಬೇಕಲ್ಲ. ಅಜ್ಜಿ ಬಾರಿ ಚೆನ್ನಾಗಿ ಮಾತಾಡ್ತು. ಆಯ್ತು, ಪೆನ್ಷನ್ ದುಡ್ಡು ಬರ್ತೈತಾ? ಬರ್ತದಪ್ಪ. ಎಷ್ಟು? 1000 ಬರ್ತದೆ. 1000 ರೂಪಾಯಿ ಬರ್ತೈತೆ. 2000 ರೂಪಾಯಿ? 2000 ರೂಪಾಯಿ ಗೃಹಲಕ್ಷ್ಮಿ ಬರ್ತದೆ. ಪಕ್ಕ. ಅದರಿಂದನೇ ನಾವು ಜೀವನ ಮಾಡ್ತಾ ಇದ್ದೀನಿ. ನಾನು ಅದರಿಂದಲೇ ಜೀವನ ಮಾಡ್ತೀರಾ? ಅದರಿಂದನೇ ನಾನು ಜೀವನ ಮಾಡೋದು. ಹೌದಾ? ನಂದು ಇದೆ, ಮನೆ ಇದೆ. ಬರ್ತದೆ ಅಕ್ಕಿ ನನಗೆ. ಅಕ್ಕಿನ ಡಿಪೋದಲ್ಲಿ ಅಕ್ಕಿ ಚೆನ್ನಾಗಿ ಕೊಡ್ತಾರಾ? ನಡ್ಕೊಂಡು ಹೋಗಕ್ಕಾಗಲ್ಲ.